ಹೆಂಗ ಬೇ ಹಾಕ್ಕೊಂಡ್ರೆ ಹೆಂಗ ಬೇ ಹಾಕ್ಕೊಂಡು ಸ್ವರ ನೋಡ್ತೀವಲ್ಲ ನಾವು ಇಂಗ್ಲೀಷ್ನಾಗ ದುರ್ಗಾಪುರ ಬಿಟ್ಬಿಟ್ಟು ದುರ್ಗಾ ಮಾಡಬೇಕು ಹಂಗೆ ನಮ್ಗೆ ಕುತ್ಕೊಂಡ್ಬಿಟ್ಟಿರ್ತ ಹೆಂಗೆ ಅಫ್ಜಲ್ಪುರ್ ವಿಮಾನ ದಂಡೆ ಆಯ್ತಾಗ ಹೋಗಿದ್ದೀವಿ ಅಲ್ಲಿ ಜಳಕ ಮಾಡಿ ನಾವು ಹೋಗಿ ಜಳಕ ಮಾಡೋ ಹೊತ್ತಾಗ ಅಲ್ಲಿ ಒಂದು ಇದು ಹೋಗ್ತಾನೆ ಒಂದು ಸ್ವಲ್ಪ ಕಣ್ಣು ಬಿಡ್ತಿ ಅಂದ್ರೆ ನಮ್ಮಲ್ಲಿ ಅವ್ರು ಏನಂತಾರೆ ಕಗ್ಗಾಣಪ್ಪ ಮೊಕ್ಕೋಬಾಯಪ್ಪ ಅಂತ ಅಲ್ಲಿ ಕಣ್ಣು ಬಿಡ್ತಿ ಅಂದ್ರೆ ಅವ್ರು ಏನು ಕೇಳಂಗಿಲ್ಲ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ 4 ಗಂಡಸನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಹೊಡ್ಯಾಕ ತಯಾರು ಮಾಡ್ತಾರೆ ಅವ್ರು ನನ್ನ ಮುಖ ನೋಡ್ತಾರೆ ನೀವು ಬಿಜಾಪುರದ ಕಡೆ ಕಾಣ್ತಾರೆ ನೀವು ಬಿಜಾಪುರದವ್ರ ಅಂದ್ರೆ ಹೌದಾ ನಿಮ್ಗೇನು ಗೊತ್ತಿಲ್ಲ ಹೋಗ್ರಿ ಯಾಕೆ ಹೋಗ್ರಿ ಅಂದ್ರೆ ನೀವು ಬೇ ಅಂದ್ರೆ ಅವು ಬೇಕಿರಿ ಹೋಗ್ರಿ ಅಲ್ಲಿ ಬೇ ಯಾರಿಗಂತಾರೆ ಹಿಂದಿಗೆ ಹಿಂದಿ ತಾಂತ್ರಿಕ ಬಾಜಿಗಳು ಅಂದ್ರೆ ನಾವು ಮುಡಿ ಕಟ್ಟು ಬಿದ್ದಿರ್ತ ನಿಮ್ಗೆ ಅದು ಕೇಳ್ತಾರೆ ಈ ಅಕಸ್ಮಾತ್ ಆಗಿ ಕೇಳಿದ್ರೆ ನಾವು ಮುಡಿ ಗಂಟು ಬಿದ್ದಿರ್ತಾನೆ ನಿಮ್ಗೆ ದಾರ್ಯಾಗ ಅಂದ್ರೆ ಅಲ್ಲಿ ಗಂಟು ಬಿದ್ದಿರ್ತಂದ್ರೆ ಬೆಟ್ಟೆ ಕೇಳಿದ್ರೆ ಇಲ್ಲಿ ನಾವು ಏನಾದ್ರು ಕೇಳ್ತೀವಿ ಇಲ್ಲಿ ಗಂಟು ಬಿದ್ದಿರ್ತಂದ್ರೆ ಅಂದ್ರೆ ಇದೇ ಏನ್ ಹೇಳಿದ್ರಿ 4 ವರ್ಷ ಪಾಣಿ ಬದಲೈತಿ ಅಂದ್ರೆ ಹೋಗಿದ್ದು ಊರಿಗೆ ಹೋಗಿದ್ದ ನೀರು ಬದಲಾಗ ಹಂಗೆ ವಾಣಿ ಮತ್ತು ಪಾಣಿ ಥ್ಯಾಂಕ್ ಯು. ಓಕೆ ಒಂದು ಸ್ಪೆಸಿಫಿಕ್ ಆ ಹಬ್ಬ ಪೂರ್ತಿ ಯಾಕೆ ಕಟ್ಟಿಸ್ತೀವಿ ಅದೊಂದು ಸ್ವಲ್ಪ ಈಗ ಒಂದೊಂದು ಪೀಸ್ ಮಟ್ಟಿಗೆ ಒಂದ ತಗೊಳ್ಳೋದು ಇದು ವೆರಿ ಬ್ರಾಡ್ ಬೇಸ್ ಆಗ್ತದೆ ಎಲ್ಲರೂ ಇನ್ನೊಂದು ಮಟ್ಟಿಗೆ ಒಂದು ದೀಪಾವಳಿ ಕೊಡೋದು ಸೂರ್ತಿ ಹಚ್ತೀವಿ ಹೌದು ಓಲ್ಡ್ ಲೈಟ್ ಟ್ಯಾಕ್ಸ್ ಇವತ್ತು ನಾವು ಹತ್ತಿ ಅದನ್ನ ಟ್ರ್ಯಾಕ್ ಮಾಡೋಕ್ಕೆ ಈಗೆಲ್ಲ ಸೈಂಟಿಫಿಕಲಿ ನಾವು ಲೈಟ್ ಟ್ಯಾಕ್ಸ್ ಅದೆಲ್ಲ ನಮ್ಮ ಸೂರ್ಯ ಮಾಡೋದ್ರಿಂದ LED ಪಟ್ಟಿ ಮುಂದಿನ ತುಂಬ ಪಟ್ಟಿ ತುಂಬ ಅಂದ್ರೆ ಇದರಿಂದ ಸ್ವಲ್ಪ ಲಿಂಕ್ ಹಂಗ ಅದೊಂದು ಹಬ್ಬದಾಗ ಅಂದ್ರೆ ಆ ಪರ್ಟಿಕ್ಯುಲರ್ ಹಬ್ಬ ಯಾಕೆ ಮಾಡಬಹುದು ಅದ್ರ ಪರ್ಪಸ್ ಏನು ಅದನ್ನ ಸ್ವಲ್ಪ ವಾರ್ಡ್ ಬೇಸ್ಬೇಕು ವಸ್ತು ಹೇಳೋದು ಒಂದೊಂದು ಅವನ್ನ ಒಂದೊಂದು ಸ್ವಲ್ಪ ಆಮೇಲೆ ಶಿವಕುಮಾರ್ ಏನು ಶಿವಕುಮಾರನ ನೋಡುವ ದೃಶ್ಯದ ಬೇರೆ ಬೇರೆ ಶಿವಕುಮಾರ್ನು ಅವನು ಶಿವಪಾರ್ವತಿ ಮಗನ ನಾವು ಮೊದಲ ಬರ್ತಾನೆ ಇದಾರ ಸ್ವಲ್ಪ ಬರ್ತಾನೆ ಒಬ್ಬ ಸಾಯ್ತಾನೆ ಒಬ್ಬ ಹುಡ್ತಾನೆ ಅವಾಗ ನಮ್ಮ ಇದ್ರ ಪ್ರಕಾರ ಹಾಕಿ ಕೊಟ್ಟು ಈಗ ನಮ್ಮ ಮನೆಯೊಳಗೆ ಇರುವಂತ ದೃಷ್ಟಿ ಒಳಗೆ ನೋಡಿದ್ರೆ ಅವ ಪ್ರೀತಿ ಗೌರವವನ್ನು ಹೆಸರುಕೊಂಡು ಅವು ಆಡಂಬರದೊಳಗೆ ಹೋಗೋಣ ಕಾಣ್ತೈತಿ ಶ್ರೀಮಂತಿಗಳೊಳಗೆ ಹೋಗೋಣ ಕಾಣ್ತೈತಿ ಇವ ಕಷ್ಟ ಕಾರ್ಪಣ್ಯಗಳ ತೆಗೆದುಕೊಂಡು ಹೋಗೋಣ ಶಿವಕುಮಾರನು ಕೃಷಿ ಹಬ್ಬದ ಮೂಲವಾಗಿರ್ತಕ್ಕಂಥದ್ದು ಅವನಲ್ಲಿ ಬೇವಿನ ತಪ್ಪಲ ಇರ್ತಾರೆ ಬೇವಿನ ತಪ್ಪಲ ಅವನ ನಾಯಿಗೆ ಬೆಣ್ಣೆ ಅವ್ನ ನಾಯಿಗೆ ಬೆಣ್ಣೆ ಬರ್ಸೋದು ಆಮೇಲೆ ನಾವು ತಪ್ಪಲ ಜುಗರ ಅವ್ರು ಮಾಡೋದು ಆ ಮನೆಗೆ ನೀಡಿದ್ವಿ ಯಾವ ಮನೆಗಳಿಗೆ ಹೋಗ್ತಾರಲ್ಲ ನಮ್ಮ ಬಾಡಿಗೆ ಮಂದಿನ ಮಧ್ಯ ಮನೆ ಉಗಾಳದಾರ ಬಾದಾರ ಎಲ್ಲ ಮನೆಗೆ ಈ ಒಬ್ಬರ ಬದಲಾಗ ಹೊಟ್ಟೆ ಕಟ್ಕೊಂಡು ಮೊದಲೇ ಮನೆ ಜ್ವಾಳ ಮೊದಲೇ ಮನೆ ಬೆಂಡಿ ಮೊದಲೇ ಮನೆ ಬೇವು ಇದು ಯಾಕೆ ಆಗ್ತಾರಂತ ನಮ್ಮ ಅಪ್ಪನ ಹೆಸರು ರಾಮಪ್ಪನ ನಮ್ಮ ಹೆಸರು ರಾಮವ್ವ ಈ ಹೆಸರಿನ ಮೇಲೆ ಈಗ ಸಾಹೇಬ್ರದಾರೆ ನಮ್ಮ ಬೈನಕ್ಕ ಹೊರಗೆ ಬಂದಿರೋದು ನೀವು ಬೈನ್ ಆಗಿರ್ತಾವ್ರಿ ಬೈನ್ ಆಗೋದಕ್ಕೆ ನಾವು ಹೊಸದು ಗೊತ್ತೀವಿ ನಮ್ಮ ಗಂಡ ಇದ್ದು ಒಂದೇ ಹೆಸರಿನ ರಾಮಪ್ಪ ಅಂತ ಹೇಳಿದ್ರೆ ಶಿವಕುಮಾರ್ ಯೋಜನೆಯಾಗ ಗುರುವಾರ ಮತ್ತು ರವಿವಾರ ಬರ್ತದಂತೆ ಆ ಬಂದ ಹೊತ್ತಾಗ ಹುಡುಗಿನ ಅದು ಸೂರ್ಯನ ಹೆಸರಿಗೆ ನಿಂದಿಸಿ ನಮ್ಮ ಮಸೀದಿ ಇದಕ್ಕೆ ಗಾಡಿ ಐತಿ ಈ ಮುಖದ ಹೆಸರು ಗಾಡಿ ಮೇಲೆ ಬೀಳ್ತಾನೆ ಮುಖದ ಹೆಸರು ಗಾಡಿ ಆ ಕಡೆ ಹಳ್ಳಿ ತಗೊಂಡಾಗ ಅದ್ರ ಚೌಕ ಮಾಡ್ಕೊಂಡಿದ್ರು ಆ ಮುಖದ ಚೌಕ ಮಾಡ್ಕೊಂಡ್ರೆ ಆ ಆದ್ರೆ ಈಗ ಡೆಲಿವರಿಗಳಿಗೆ ನಾವು ಸಿಜರಿನ್ ಮಾಡ್ತೀವಿ ಡೆಲಿವರಿ ಮಾಡೋದನ್ನ ಕಷ್ಟಪಡ್ತೇವೆ ಆವಾಗ ಹೇಳಿಲ್ಲ ರಾಮಪ್ಪ ರಾಮನ ಹೋದ ಮನ್ಯಾಗ ಕಾಂತಿಯಿಂದ ಕುಂದಿರ್ಸೋದು ರಾಮಪ್ಪನ ಹೋದ ಬಳಿ ದಂಡ್ಯಾಗ ಅದೇ ಸರಿಗೆ ಕುಂದಿರ್ಸೋದು ಮಕ್ಕಳು ನಿಂದಿಸಿ ಆ ಚರಿಗೆ ಸಾಕ ನಿಂದಿರ್ಸ್ಬೋದು ಆ ಚರಿಗೆ ತುಂಬಿದ್ದನ್ನ ಚರಿಗೆ ಅಥವಾ ಒಂದು ಸಣ್ಣ ಬೆಳಿಗ್ಗೆ
ನೀರು ತಂದು ಕೊಡೋದು ಅಂತರ್ಲೆ ತಗೋಬೇಕು. ಅಂತರ್ಲೆ ತಂದು ಅಲ್ಲಿ ಈಗ ಡೆಲಿವರಿ ಕೂತಿರ್ತಾಳೆ ಹೆಣ್ಮಗಳ ಸೂರ್ಯಕ್ಕೆ ಹೋದನ್ನು ಕೊಟ್ಟ ಆ ರಾಮವ್ವ ಅದ್ರ ಹೋಗಿ ಅದ್ರ ಮೇಲೆ ನೀರು ಹಾಕಿದ್ರಂದ್ರೆ ಆ ಹುಡುಗಳಾಗ್ತದೆ. ಇದು ವಿಚಿತ್ರ ಮತ್ತು ಸಚಿತ್ರ. ಇದು ಯಾರು ಹೇಳ್ಯಾರಂದ್ರೆ ನನ್ನ ಗಂಡಾದ್ರೆ ನಾನು ನೋಡೀನಿ. ನಮ್ಮ ಅಪ್ಪ ನಮ್ಮ ಜಾನಪದ ಬಗ್ಗೆ ಏನಾದ್ರು ಒಂದು ಬಂದಿತ್ತು, ಏನೋ ಒಂದು ಖುಷಿ ಕೊಟ್ಟಿತ್ತು ಅಂದ್ರೆ ನಮ್ಮ ಅಪ್ಪನ ನಮಗೆ ಇಷ್ಟೆಲ್ಲ ಸೋಂಕು ಇರಲಿಲ್ಲ ಅಂದ್ರೆ ಬೆಂಕಿ ಇರ್ತದೆ ಹೋಗೋಣ ಕೇಳಿಲ್ಲ. ಸೋಂಕು ಅಂದ್ರೆ ರಾಶಿ ಮಾಡುವಾಗ್ಯಾಗ ಸೋಂಕು ಅಂತ ಕಟ್ತೀನಿ. ಸೋಂಕು ಅದಕ್ಕೆ ಸೋಂಕಿರ್ಲಿ ಮನಲಾಗ ಬೆಂಕಿರ್ಲಿ ಮನಲಾಗ. ಅದು ಸೋಂಕು ಇರಲಿಲ್ಲ ಅಂದ್ರೆ ಬೆಂಕಿ ಇರ್ತದೆ ಅನ್ನೋದ್ರೆ ಕುದಿಯುವಂತ ಶಕ್ತಿ ಕೊಡೋದು ನಮ್ಮ ಅಪ್ಪ ಜೋಪಾನ ಅಂದ್ರೆ ಈ ರೀತಿ ಅಷ್ಟೇ. ಆ ಜೋಪಾನ ಬೇರೆ ಕರ್ಕೊಂಡು ಹೋಗಿ ನಮ್ಮ ಮುಂದೆ ಸಿಗಿ ಮನೆಗೆ ಬರ್ತದಂತೆ. ಅಲ್ಲಿ ತನಕ ಪತ್ಲಾ ಕಾಲಿಟ್ಟು ಸಿಗಿ ಮನೆಗೆ ಸರ್ಗ ಚಲೋದ್ರಾಗ ಆ ಪತ್ಲಾ ಹೊರದಾಗ ಕದಿವಂದ್ರೆ ಭಾಳ ಹಕ್ಕುಗಳು ನಮ್ಮ ಅಗ್ರಿಕಲ್ಚರ್ ಬೇಸ್ಡ್ ಅದಾವಲ್ಲ, ಅವ್ರ ಹೊರಗಂತ ಹಕ್ಕುಗಳು ಬರುತ್ತೆ. ಈಗಿನ ಡಿಲಿವರಿ ವೈಜ್ಞಾನಿಕದಿಂದ ಏನಾಗೈತೆ ಭಗವಂತನೇ ಸಾವಿರ ಅಂದ್ರೆ ನಮ್ಮ ಪ್ರತಿಯೊಂದು ಒಂದು ವೈಜ್ಞಾನಿಕ ಹಿನ್ನೆಲೆ ಗ್ಯಾರಂಟಿ ಐತಿ. ಒಂದು ಎಣ್ಣೆ ಹಚ್ಕೋತೀವಿ ಅಂದ್ರೆ ಅದಕ್ಕೆ ವೈಜ್ಞಾನಿಕ ಅಲ್ಲೇ ನಾನು ಪ್ರತಿ ಹಬ್ಬದಲ್ಲೂ ಸ್ಟಾರ್ಟ್ ಮಾಡ್ತೀನಿ. ಹೋಗಿ ಮಾಡೋದಲ್ಲ, ಸ್ವಲ್ಪ ಅನುಕೂಲಿಸಲಾಗಿ ಒಂದೊಂದು 40-30 ಈಗ ಆಹಾರದಲ್ಲಿ ಆಗಲಿ ಎಣ್ಣೆ ಸ್ಟಾರ್ಟ್ ಮಾಡ್ತೀವಿ. ಫಂಕ್ಷ ಮಾಡಿದ್ವಿ ಅವತ್ತಿಂದ ಶುರು ಮಾಡಿದ್ವಿ. ಆವತ್ತಿನ ದಿವಸಕ್ಕೆ, ಆವತ್ತಿನ ನಕ್ಷತ್ರಕ್ಕೂ, ಆವತ್ತಿನ ತಿಥಿಗೂ, ಇವತ್ತಿನ ಇದು ತಿಂಗಳೈತೆ, ಇದು ಫೆಬ್ರವರಿ ತಿಂಗಳು 7 ವಾರ 7 ವಾರ ಮಾತ್ರ ಬಂದಾವ. ಎಲ್ಲ ತಿಂಗಳನ್ನು ನೋಡುದಿಲ್ಲ. ಈಗ 4 ರವಿವಾರ ಬಂದಾವು, 4 ಸೋಮವಾರ ಬಂದಾವು, 7 22 ದಿವಸ ಕರೆಕ್ಟ್ ಬಂದ್ಬಿಟ್ಟಾವ. ಅಂದ್ರೆ ಇದು ಮಾತು ಬರ್ಬೇಕಾದ್ರೆ ಇಷ್ಟು ದಿವಸ ಕಾಯ್ಬೇಕು, ಎಷ್ಟು ತಿಂಗಳು ಕಾಯ್ಬೇಕು ಅಂತ. ಇದಕ್ಕೂ 30 ಆಯ್ತು ನೋಡಿ. ಈಗ ಅಕ್ಷಯ ತೃತೀಯಾಕ ಮಣಿ ಯಾಕೆ ಸಂಖ್ಯೆ ಮಾಡ್ತೀವಿ ಅಂತ ಪಂಚಾಂಗದೊಳಗೆ ಅಕ್ಷಯ ತೃತೀಯಾಕ 3 ತೃತೀಯ ಇದಾವ. ಒಂದು ದೀಪಾವಳಿ ಪಾಡ್ಯ, ಒಂದು ಯುಗಾದಿ ಪಾಡ್ಯ, ಒಂದು ದಸರಾ ವಿಜಯದಶಮಿ, ಒಂದು ಅರ್ಧ ಇನ್ನೊಂದು ದೀಪಾವಳಿ ಕಾರ್ತಿಕ ಪಾಡ್ಯ 3 ಮುಹೂರ್ತ 3.5 ಮುಹೂರ್ತ ಪಂಚಾಂಗ ನಿಷಿದ್ಧ. ಮೂಢನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆ ಅಂತ ಎಲ್ಲಾರು ವರ್ಷ ಎಲ್ಲ ಮೂಢನಂಬಿಕೆಗಳು ಆಗಲ್ಲ. ಅದಿಲ್ಲ ಎಷ್ಟೋ ಮೂಢನಂಬಿಕೆಗಳು ಹಾಕೊಂಡು ಅದನ್ನ ಎಲ್ಲ ಮೂಢನಂಬಿಕೆ ಅಂತ ಆದೇಶ ಹಾಕೋದು. ಅದನ್ನು ಹಿರಿಯರಿಗೆ ಐತಿ ಈಗೇನಾಗೈತಿ ಗೊತ್ತಾಗೈತಂದ್ರೆ ದೈಹಿಕ ಸಂಪ್ರದಾಯಗಳು ಎಲ್ಲಾನು ಮೂಢನಂಬಿಕೆ ಅಂತ ವರ್ಷ ಆಗ್ತದೆ. ರಾಶಿ ಮಾಡೋದು ಒಂದು ಹಬ್ಬ ಸರ್. ರಾಶಿ ಮಾಡೋದು ಒಂದು ಹಬ್ಬ. ಹುಡುಗನ ಹರಿವತ್ನಾಗ ಹುಡುಗರಿಗೂ ಒಬ್ಬ ರಾಘವ್ ಹಿಡ್ಕೊಳ್ಳೋದು, ಒಬ್ಬ ರಾಘವ್ ಹಿಡ್ಕೊಂಡಿರ್ತಾನೆ, ಒಬ್ಬ ಶಾಲೆ ಹಿಡ್ಕೊಂತಾನೆ, ಒಬ್ಬ ಹುಡುಗನ ಹಿಡ್ಕೊಂಡಿರ್ತಾನೆ, ಒಬ್ಬ ಹೋಗೋದ್ನಾಗ ಅಂದ್ರೆ ಭೂಮಿಲ್ಲ ಇರೋದಕ್ಕೆ ಸುಟ್ಟು ಹಂಚಿ ಮಾಡಿದ ಮೇಲೆ ಗೌರವ ಸಲ್ಲಿಸಿತು ಅಂದ್ರೆ ಮೊದಲೇ ಗುಂಪಿನ ಹುಡುಗರಿಗೂ ಅಂತಾರೆ, ಎಣ್ಣೆ ಗುಂಪಿನ ಸಲ ಮನೆಗೆ ಅಂತಾರ. ಹೆಂಗಂತಾರಂದ್ರೆ ಹುಡುಗರಿಗೂ ಹೊಲಮರಿಗೂ ಯಾತಾಯಿ ಕೊಟ್ಲು ಊತಾಯಿ ಕೊಟ್ಲು ಯಾರಾದರೂ ಮಡರಾದರು ಮುದ್ದಿನ ಸೆಳು ಮುಗುಗ ಕಾಸು ಯಾಕೋ ಬಸುವ ಎಲ್ಲ ಕಾಡಿಗೆ ಸ್ವರ ಅನಿಗೆಟ್ಟ ತಿಂದು ಹುಡುಗರಿಗೂ ಸಲಬಲಿಗೂ ಹುಡುಗರಿಗೂ ಸಲಬಲಿಗೂ ಹುಡುಗರಿಗೂ ಸಲಬಲಿಗೂ ಅಂದಾಗ ಹುಡುಗನ ಹರದ ನೋಡ್ತೇವೆ. ಮಕ್ಕಳು ಬಂದ ತಮ್ಮ ಇಟ್ಕೊಂಡು ನಾವು ಇಸ್ಕೊಂಡು ಹೋಗಿ ನಾವು ಇದನ್ನ ನಿಂತಿದ್ದ ಬಸವಣ್ಣ ನಿಂತಿಕ್ಕಿ ಎಲ್ಲ ಮಾಡ್ತಾರೆ. ಆದ್ರೆ ಈಗ ಏನಾಗೈತಿ, ಈಗೆಲ್ಲ ಹುಡುಗರ ಆಡಿದ್ವಿ, ಎಲ್ಲ ಮಾಡೀವಿ. ಈಗ ಬದುಕಿಗೆ ಬಂದಂದ್ರೆ ಕಡದ ಕಣ ಮಾಡಲಿಲ್ಲ, ಕಡದಾಗ ಮೇಟಿ ನೆಡಲೇ ಇಲ್ಲ, ಮೇಟಿಗೆ ಹಂದಿ ತಿರುಗಲಿಲ್ಲ, ಹಂದಿಗೆ ಎದ್ದು ದೊರೆಯುತ್ತಿಲ್ಲ, ಎತ್ತಿಗೆ ಹಂದಿ ಕಟ್ಟಲಿಲ್ಲ, ಕಣ್ಣಿ ಮಾಡೋ ಕಾಣಲಿಲ್ಲ, ಎಂಟದಿನ ಹಂದಿ ತಿರುಗಲಿಲ್ಲ, ಹಂದಿ ಹಾಡೋ ಹಾಡಲಿಲ್ಲ, ಕೂದಲು ಕಡದಾಗ ಹುಟ್ಟಲಿಲ್ಲ, ಕಡದಾಗ ಸಣ್ಣ ಸಿಗ್ಲೇ ಇಲ್ಲ, ಕಂಗಿ ಕಡದಾಗ ಕಾಣಲಿಲ್ಲ, ರಾಘವಲ್ ಬೆಂಕಿ ಎಳೆಯಲಿಲ್ಲ, ರಾಘವಲ್ ಬೆಂಕಿ ಎಳೆಯಲಿಲ್ಲ,
ವಾರಿಸ್ ರಾಶಿ ಎಳೆಯಲಿಲ್ಲ, ಮೆಟ್ಟಲಿ ರಾಶಿ ತೂರಲಿಲ್ಲ, ರಾಶಿ ಪೂಜೆ ಮಾಡಲಿಲ್ಲ, ರಾಶಿ ಬಣ್ಣ ಯಾರು ಒಳ್ಳೆ ಇಲ್ಲ, ಕಂಬಳಿ ಚೌಳಿ ಆಗಲಿಲ್ಲ. ರಾಶಿಗಳಿಂದ ಕಂಬಳಿ ಚೌಳಿಯಿಂದ ಅಳಿಬಿದ್ದು ಬಿಟ್ಟಿದೆ. ಆಮೇಲೆ ಬುಟ್ಟಿಯ ರಾಶಿ ಅಳೆಯಲಿಲ್ಲ, ಬುಟ್ಟಿಯಿಂದ ತೆಗಿ ಒಂದು 32 ಸೇರಿಯಿಂದ ಒಂದು ಬುಟ್ಟಿ ಇರ್ತಿರ್ತಾರೆ, 4 ಕಿಲೋಮೀಟರ್ ಇಳಿಸಿಲ್ಲ ಅಂತಂದ್ರೆ ಎಣ್ಣೆ ತರ್ತಿದ್ವಿ, ಎಣ್ಣೆ ಬುಟ್ಟಿ ಅಳೆಯಲಿಲ್ಲ. ಗಾಡಿಲಿ ರಾಶಿ ತರಲೇ ಇಲ್ಲ, ರಾಶಿ ಹಂಗಿದಾಗ ಹಾಕಲೇ ಇಲ್ಲ, ಕಣಿಕಿ ಗಾಡಿ ಓಡಲಿಲ್ಲ, ಕಣಿಕಿ ಬಡವಿ ಒಟ್ಟಲಿಲ್ಲ. ಎಲ್ಲಿಗೆ ಬಂತ ಸಂಗಯ್ಯ ನಮ್ಮ ಬದುಕಿಲ್ಲಿ ಭಾರತಿ ನೀ ಏನು ನನಗೊಂದು ಸ್ವಲ್ಪ ಹೇಳು, ನನಗೆ ಶಕ್ತಿ ಶಾಂತಿ, ನನಗೆ ಹೇಳಿ ಚಿಂತೆ. ಇದು ಈಗ ನಾವು ರಾಶಿ ಒಂದು ಹಬ್ಬ ಅಂತ ತಿಳ್ಕೊಂಡಾಗ ಇದಕ್ಕೆ ಮಾಡಿದ ತಿಳ್ಕೊಂಡ್ರೆ ಆಕತಿ. ಕಡಗೋಲು ಕುಡಗೋಲು ಸಡ್ಡಿ ಮಂಡಿ ಕೋಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಯಾಕೆ ಏನೋ ಇಲ್ಲಿ ಈ ಪದಗಳನ್ನು ಇವತ್ತು ಕಳ್ಕೊಂಡ ಜೀವನದಿಂದ ಈ ಪದಗಳು ನಮ್ಮಲ್ಲಿ ಮಾಯ ಆಗ್ಬಿಟ್ಟಾಗ. ಕಡಗೋಲ ಕುಡಗೋಲ ಸಡ್ಡಿ ಮಂಡಿ ಕೋಲ, ಬಡಗಿಯ ಕೋಲ ಬಾರ್ಕೋಲ, ಬಡಗಿಯ ಕೋಲ ಬಾರ್ಕೋಲ ಕಡದಾದ ಚಿತ್ರದ ಗೊಂಡೆ ಹಾಕೋಲ. ಆ ಕುಂಟಿ ಈ ಕುಂಟಿ ಹರಗುವ ಕುಂಟಿ, ಬಿತ್ತಿಗೆ ಹಿಂದೆ ಬೆಳೆಸಾದ ಕುಂಟಿ, ಪಡದಾಗ ತೆರೆಯ ತುಂಬಾಕ ಮಡಗುಂಟಿ, ತೆರೆಯಾಕ ಮಡಗುಂಟಿ ಬೆಂಕಿಯಾಗ ರಾಗೋಲ, ಮೆಟ್ಟಾಗಿ ನಿಂತು ಕಣದಾಗ ಗ್ವಾರಿ, ಮುದ್ದಿನ ಕಾವಾಗ ಹಿಡಿದಿತ್ತು. ಅಂದ್ರೆ ರಾಶಿ ಹಬ್ಬದ ಬಗ್ಗೆ ಹೇಳಿದ್ರೆ ಆಯ್ತಲ್ಲ ಹೇಳ್ಬೋದಾಗಿತ್ತು, ಅದನ್ನು ಬೀಳ್ತದ. ಧನ್ಯವಾದ.